ಇಲ್ಲ ಅಂದ್ರೂ ನೀವು ಕೂಲಾಗೇ ಇರಬೇಕು. ಯಾಕಂದ್ರೆ ಅದೇ ಯಾರ ಕಡೆಯಿಂದ ಸಮಸ್ಯೆ ಆಗದೆ ಅಂತ ಸ್ವಲ್ಪ ಹೇಳಿದ್ರೆ ಓಕೆ. ಇವಾಗ ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? 22 ವರ್ಷ ಆಯ್ತು. 22 ಆಯ್ತಾ? ನಿಮ್ ಗಂಡಂಗೆ? ನನ್ನ ಯಜಮಾನ್ರಿಗೆ 50 ವರ್ಷ. ಅದೇ ನೀವು ಮದುವೆಗೆ 23 ಅಂದ್ರೆ ನೀವು ಎರಡನೇವರ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆಚೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಮಂಗಳಗೌರಿ ಅಂತ ಇವರಿಗೆ ಸಖತ್ತ ಟ್ರ್ಯಾಪ್ ಮಾಡಬೇಕು ನಮ್ಮ ಅತ್ತೆಯವರು ಅಂತ ನನಗೆ ಮೆಸೇಜ್ ಮಾಡಿದರೆ ಗಾನವಿ ಸದ್ಯಕ್ಕೆ ಕಾಲ್ ಮಾಡ್ತಾ ಇದ್ದೀವಿ. ಬನ್ನಿ ಮಂಗಳಗೌರಿ. ಸುನಿ ಟ್ರ್ಯಾಪ್. ಹಲೋ 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 ಹಲೋ, ಇದು ಮಂಗಳಗೌರಿ ಅವರ ಮಾತಾಡ್ತಾ ಇರೋದು? ಹೌದು ಸರ್, ಹೇಳಿ. ಎಲ್ಲಿ ಮನೇಲಿದ್ದೀರಾ ಹೊರಗಡೆ ಇದ್ದೀರಾ? ಮನೇಲಿದ್ದೀನಿ ಸರ್, ಹೇಳಿ. ಎಲ್ಲಿ ಯಜಮಾನ್ರು? ಅವರೇ, ಯಾರು ಮಾತಾಡ್ತಾ ಇರೋದು? ನಾನು ಇಲ್ಲಿ ಸತ್ಯ ಅಂತ ಅಂದ್ಬಿಟ್ಟು. ಹಾಂ, ಹೇಳಿ ಸರ್. ಸ್ವಲ್ಪ ಸೈಡಿಗೆ ಬನ್ನಿ ಒಂಚೂರು. ನಾನು ಬಂದಿದ್ದೀನಿ, ಹೇಳಿ. ಎಲ್ಲಿಗೆ ಬಂದಿದ್ರಿ? ಮನೇಲಿದ್ದೀನಿ, ಹೇಳಿ ಸರ್. ಈ ಕಡೆ ಯಾರಿಲ್ಲ. ಯಾಕೆ ನೀವು ಹೇಳ್ತಾರ ನೋಡಿದ್ರೆ ಯಾಕೋ ಭಯ ಆಯ್ತದೆ, ಹೇಳಿ. ಏನಾರು ನಿಮಗೆ ಆಟಕ್ಕೆ ಸಂಬಂಧಪಟ್ಟಂಗೆ ಏನಾರು ಕಾಯಿಲೆ ಗೀಲೆ ಐತೆ ಏನಾದರೂ? ಇಲ್ಲ ಸರ್. ಸರಿ, ಹಂಗಾರು ಹೇಳ್ತೀನಿ. ಅಕಸ್ಮಾತ್ ಏನಾದರೂ ಸ್ವಲ್ಪ ಏನಾದರೂ ವಿಚಾರ ಕೇಳಿದ್ರೆ ಗಾಬರಿಯಾಗಿ ಏನೋ ಒಂಥರ ಆಗೋಯ್ತದಲ್ಲ, ಅಂಥವ್ರಿಗೆ ಹೇಳೋಕೆ ಕಷ್ಟ ನನಗೆ ವಿಚಾರನ. ಇಲ್ಲ, ಹೇಳಿ. ಏನು ಸಮಸ್ಯೆ ಇಲ್ಲ, ಹೇಳಿ. ಏನು ಪ್ರಾಬ್ಲಮ್ ಹೇಳ್ತೀನಿ. ಫಸ್ಟು ಸ್ವಲ್ಪ ನೀವು ಸಡನ್ನಾಗಿ ಶಾಕ್ ತಗೊಂಡಿದ್ದೀರೇನೋ, ಸ್ವಲ್ಪ ಕೂಲಾಗಿ. ಸತ್ಯ ಅಂದ್ರೆ ಯಾವ್ರವ್ರು ಹೇಳಿ ನೀವು? ಹೇಳ್ತೀನಿ, ಹೇಳೋಕ್ಕೆ ಎಲ್ಲ ಡೀಟೇಲಾಗಿ ಹೇಳೋಕ್ಕೆ ಮಾಡಿರೋದು. ಸ್ವಲ್ಪ ನೀವು ಇದು ಕಂಟ್ರೋಲಿಗೆ ಬನ್ನಿ. ಹೇಳಿ, ಆಯ್ತು. ಅಪ್ಪ, ನನಗೆ ಒಂಥರ ಆಗೋಯ್ತು ನೀವು ಹೇಳಿದ ತಕ್ಷಣ. ಯಾಕೋ ಮೇಲ್ ಉಸಿರಲ್ಲೇ ಮಾತಾಡ್ತಿದ್ದೀರಾ? ಆದ್ರೆ ಯಾಕೆ ಸ್ವಲ್ಪ ನೀವು ಮಾತಾಡಿದ್ ನೋಡಿದ್ರೆ ನಮಗೂ ಭಯ ಆಯ್ತಲ್ವಾ? ಒಂದ್ಸಲ ಜೋರಾಗಿ ಉಸಿರು ತಗೊಂಡು ಉಸಿರು ಬಿಡಿ. ಹಾ, ಆಯ್ತು, ಹೇಳಿ. ಇಲ್ಲ ಇಲ್ಲ, ಸರಿಯಾಗಿ ಬಿಟ್ಟಿಲ್ಲ ನೀವು. ಅಲ್ಲ, ಏನ್ ಸಮಸ್ಯೆ ಇದ್ರೆ ಕೂಲಾಗಿ ಇದ್ ಮಾಡ್ತೀನಿ, ಇಲ್ಲಾಂದ್ರೆ ಏನ್ ಹೇಳಿ. ಇಲ್ಲ ಅಂದ್ರೂ ನೀವು ಕೂಲಾಗೇ ಇರಬೇಕು. ಯಾಕಂದ್ರೆ ಅಲ್ಲ, ಯಾರ ಕಡೆಯಿಂದ ಸಮಸ್ಯೆ ಆಗದೆ ಅಂತ ಸ್ವಲ್ಪ ಹೇಳಿದ್ರೆ ಓಕೆ. ಎಲ್ಲ ಹೇಳ್ತೀನಿ. ಏನಂದ್ರೆ ನೀವು ಟೆನ್ಷನ್ ತಗೊಂಡ್ರು ಆ ಪ್ರಾಬ್ಲಮ್ ಹಂಗೆ ಇರ್ತದೆ, ಟೆನ್ಷನ್ ತಗೊಳ್ದೇ ಹೋದ್ರೂ ಆ ಪ್ರಾಬ್ಲಮ್ ಹಂಗೆ ಇರ್ತದೆ. ನೀವು ಟೆನ್ಷನ್ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ಗೇನು ಹೆಚ್ಚು ಕಮ್ಮಿ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು ನೀವು. ಓಕೆ ಸರ್, ಹೇಳಿ ಸರ್. ಅರ್ಥ ಆಯ್ತು ಅನ್ಸುತ್ತೆ. ಈಗ ಮೊನ್ನೆ ನೀವು ಟಿವಿಲೇ ನೋಡಿರ್ಬೋದು, ಇದರಲ್ಲಿ ಕಾಶ್ಮೀರಲ್ಲಿ ಟೂರ್ಗೆ ಹೋಗಿದ್ದವರು. ಹಲೋ ಹಲೋ, ಯಾರು ನೀವು? ನೀನು ಯಾರಪ್ಪ? ನಾನು ಅವ್ರ ಮಗಳು. ಎಷ್ಟು ವರ್ಷ? ಎಷ್ಟು ವರ್ಷ ಆದ್ರೆ ಆಗ್ಲಿ, ನೀವ್ ಯಾರು ಹೇಳಿ ಅಂತ ಹೇಳಿ ಫಸ್ಟ್. ಅಪ್ಪ, ಚಿಕ್ಕವರೆಲ್ಲ ದೊಡ್ಡ ವಿಚಾರಕ್ಕೆ ಬಾಯಿ ಹಾಕ್ಬಾರ್ದು. ಸ್ವಲ್ಪ ಅಮ್ಮಂಗೆ ಕೊಡಪ್ಪ ಫೋನು. ನೀವ್ ಯಾರು ಅಂತ ಹೇಳಿ ಫಸ್ಟ್. ಏನಿಲ್ಲ ನನ್ಗೂನು 19 ಇಯರ್ಸ್ ಕಣ, ಹೇಳಿ. ಅಯ್ಯೋ ದೇವ್ರೆ, ನೋಡವಾ 19 ಆಗಿರ್ಬೋದು. ಇಲ್ಲ, ನಂಬರ್ ಮಿಸ್ಟೇಕ್ ಆಗಿ ಎಲ್ಲ ರಾಂಗ್ ನಂಬರ್ ಮಾಡಿದೀರಾ ಅಂತ ನೋಡಿ. ಇದ್ಯಾರು ನಿಮ್ಮ ಅಮ್ಮನ ಹೆಸರು? ಮಂಗಳಗೌರಿ ತಾನೆ? ಮತ್ತೆ ಏನು ಊರವ್ರ ಹೆಸರೆಲ್ಲ ಮಂಗಳಗೌರಿನೇ ಆಗಿರ್ತದ? ಕೊಡು ಅಮ್ಮಂಗೆ ಒಂದು ಸ್ವಲ್ಪ. ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ಇಲ್ಲ, ಅವ್ರಿಗೆ ಕೆಲಸ ಐತೆ, ಅವ್ರು ಹಾಲ್ ಕರಿಯಕ್ ಹೋದ್ರು. ನೀವ್ ಯಾರು ಹೇಳಿ? ಇಲ್ಲ, ನಾವ್ ಅಪ್ಪಾಜಿ ಕೈ ಕೊಡ್ಲಾ, ಮಾತಾಡ್ತೀರಾ? ಅಲ್ಲ, ಅವ್ರ ಅಪ್ಪನ ಜೊತೆ ನಾವು ಮಾತಾಡ್ತೀನಿ. ಇದ್ರೆ ಬೇಕಾದ್ರೆ ಮಕ್ಳಂಗಿರ್ಬೇಕು. ಆಯ್ತು ಇರಿ. ಅಲ್ಲ, ಹಲೋ ಏನ ಅಕ್ಕ, ಒಂದ್ ನಿಮಿಷ ನನ್ನ ಮಾತು ಕೇಳ್ಬಿಟ್ಟು ಆಮೇಲೆ ಹಾಲ್ ಕರಿಯಕಾರ ಹೋಗಿ ಅಥವಾ ಇಲ್ಲಿ ಹುಲಿ ಹಿಡ್ಕೊಂಬರಕಾರ ಹೋಗಿ. ಹಾಲ್ ಕರಿತಾರೆ, ನನ್ನ ಮಗಳು ಕರಿತಾವ ಕಣ. ಮೊನ್ನೆಯಿಂದ ನೀವು ಟಿವಿಲಿ ನೋಡಿದ್ದೀರಾ ನೀವು? ಈಗ ಟ್ರಿಪ್ಗೆ ಅನ್ಬಿಟ್ಟು ಶಿವಮೊಗ್ಗದವರು ಗುಂಡೋರ್ ಸಾಯ್ತಿರೋದು, ಅದೇ ಹೆಂಡ್ರಿದ್ರು ಗಂಜಿರ್ನ ಸಾಯ್ತಿರೋದು. ನಮ್ಮ ಇಂಡಿಯಾದವ್ರು 3 ಜನ ಸತ್ತವ್ರು, ಹೇಳಿ. ಸರಿ, ಇವಾಗ ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? 22 ವರ್ಷ ಆಯ್ತು. 22 ಆಯ್ತಾ? ಅಬ್ಬಬ್ಬಬ್ಬ, ಲ್ಯಾಟ್ರಿ. ನಿಮ್ ಗಂಡಂಗೆ? ನನ್ನ ಯಜಮಾನ್ರಿಗೆ 50 ವರ್ಷ. ಅದೇ ನೀವು ಮದುವೆಗೆ 23 ಅಂದ್ರೆ ನೀವು ಎರಡನೇವರ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾವ್ ಎಣ್ಣೆವ್ರು. ಮೊದಲನೇವ್ರು ಯಾರು? ಸರಿ, ಇವಾಗ ಏನು ಅಂತ ನಮ್ಮ ಯಜಮಾನ್ರ ಸಮಸ್ಯೆನೇ ಇಲ್ಲ, ನಮ್ಮ ಸಮಸ್ಯೆನೇ ಇಲ್ಲ, ಏನು ಅಂತ ಗೊತ್ತಾಯ್ತಾರೆ, ಹೇಳಿ ಅಂತ. ನನಗೆ ನಿಮ್ಮಿಬ್ರದ್ದು ಸಮಸ್ಯೆ ಕಾಣಿಸ್ತಾ ಇಲ್ಲ ಇಲ್ಲಿ. ಫಸ್ಟ್ ನಾನು ಕರೆಕ್ಟಾಗಿ ಹೇಳಿ. ಈಗ ನಿಮ್ಮ ಮದುವೆಗೆ 22 ವರ್ಷ ಆಯ್ತಲ್ಲ? ನೀವು ಯಾವ್ದಾದ್ರು ಏನ್ ಕಡೆಯಿಂದ ಹೇಳಿದ್ರೆ ಸಮಸ್ಯೆ ಅಂತ ಅಂದ್ರೆ ನಾವು ತಿಳ್ಕೊಬೋದು. ಗುರ್ತಿರ್ಲೆ ನಿಮ್ಮ ಅಡ್ರೆಸ್ ಹೇಳ್ದೇನೆ ನಾವು ನಮ್ಮ ಅಡ್ರೆಸ್ ಎಲ್ಲ ನೀವು ಕೇಳ್ಕೊಂಡ್ರೆ ಹೆಂಗ ಅರ್ಥ? ನಂಗೆ ನಿಮ್ಮ ಅಡ್ರೆಸ್ಸು ಬೇಡ, ಏನು ಬೇಡ. ಈಗ ನಿಮ್ಮ ಮದುವೆಗೆ 22 ವರ್ಷ ಆಯ್ತಲ್ವಾ? ನಿಮ್ಮ ಯಜಮಾನ್ರು ಮದುವೆಗೆ ಎಷ್ಟು ವರ್ಷ ಆಯ್ತು? ನನ್ನ ಮದ್ವೆ ಆದಾಗಿಂತಾನೆ ಅವ್ರಿಗೂ ಆಗೋದು. ಆದ್ರೆ ತಾನೆ ನಾನು ಕತ್ತಿಗೆ ತಾನೇ ಕಟ್ಟಿ. ಕತ್ತಿಗೆ ಕಟ್ಟೋದು ಇನ್ನೇನು ಸೊಂಟ ಕಟ್ಕೋತಾರೆ ಎಲ್ಲ. ನೀವಳೆ ಹೆಂಗ ಮಾತಾಡ್ತೀರಿ? ಇವಾಗ ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಮದುವೆ ಆಗಿರೋ ಗಂಡಸ್ರಿಗೆ
ಯಾಕೋ ಮದುವೆ ಆದ್ಮೇಲೆ ಬೇಗ ಹೊಟ್ಟೆ ಮುಂದಕ್ಕೆ ಬಂದ್ಬಿಡ್ತದಲ್ಲ, ಯಾಕೆ? ಇದೇನೋ ಬಾಯ ವಿಚಿತ್ರವಾಗಿದೆ. ಹಲೋ ಹಲೋ ಅಂಕಲ್, ನಿಮ್ ತರ ಫ್ರೀ ಇರಲ್ಲ, ಎಲ್ಲರಿಗೂ ಅವ್ರು ಕೆಲಸ ಮಾಡ್ತಾರೆ. ಸುಮ್ಮನೆ ಯಾಕೆ ಪದೇ ಪದೇ ಫೋನ್ ಮಾಡ್ತಾರೆ? ಅದೇನು ಕಡ್ದು ಕಟ್ಟೆ ಹಾಕ್ತಾರೋ ಗೊತ್ತು ನನಗೂ. ಫೋನ್ ಕೊಡಪ್ಪ 2 ನಿಮಿಷ. ಆಗಲ್ಲ ಇವಾಗ. ಯಾವ ತರಲೆ ಆಡ್ತಾನೆ ಬ್ಲಾಕ್ ಮಾಡಿದೆ. ಯಾರು ತರ ಅಣ್ಣ ನೆಟ್ಟು ಮಾತಾಡೋಣ. ಇದ್ಯಾಕೆ ನೀನು ಹಿಂಗೆ ಮಾತಾಡ್ತಿದ್ದೀನಿ ನೀನು? ಸದ್ಯಕ್ಕೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ಅವ್ರ ನಂಬರ್ ಯಾರು ಕೊಟ್ಟಿದ್ದಾರೋ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಹಲೋ, ಯಾರು? RJ ಸುನಿಲ್ ಅಂತ. ಹಾಯ್ ಸರ್. ಯಾರ ನಂಬರ್ ಕಳಿಸಿದ್ರಿ? ನಾವು ಅಂಗಡಿ ಮಮ್ಮಿ ಅಂತ ನಮ್ಮ ಅತ್ತೆ ನಂಬರ್ ಕಳಿಸಿದ್ವಿ. ಓಕೆ, ಅವ್ರು ಕಾಲ್ ಹಾಕ್ತೀರಾ? ಹಾ ಸರಿ ಸರಿ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ? ಹಲೋ. ಓ ಏ ವಿಕಾಸ್ ಅಣ್ಣ, ಇವ್ರಿಲ್ವಾ ಅಂಗಡಿ ಮಮ್ಮಿ? ಹಾಲ್ ಕರಿತಾವ್ರೆ. ಹಂಗೆ ಒಂಚೂರು ಕೊಡುವ. ಅವಾಗಿಂದ ಫೋನ್ ಮಾಡ್ತಾ ಇದೀನಿ, ನಿನ್ಗೇನ್ ಬಂದಿರೋದು ರೋಗ? ಎತ್ತಕ್ಕೆ ಫೋನು ಕರೀತಾ ಇದ್ಯಾ? ಅದೇನೋ ಬಿಸಿ ಬರ್ತಾ ಇತ್ತು. ಮತ್ತೆ ಹೌದಾ? ಏನಮ್ಮ ನೀನ್ ಬಾಯ್ ಬಿಟ್ರೆ ಇಷ್ಟೊಂದು ಸುಳ್ಳು ಹೇಳ್ತೀನಿ ನೀನು. ಅವಾಗಿಂದ ನನ್ನ ಜೊತೆ ಮಾತಾಡ್ಬಿಟ್ಟು ಪಿಟೀಲ್ ಹೊಡ್ಬಿಟ್ಟು ಗಾಬರಿ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಈ ಮಗಿನ ಜೊತೆ ಫೋನೇ ಮಾಡಿಲ್ಲ, ಯಾರು ಹಂಗೆ ಹಿಂಗೆ ಅಂತ ಪಟ್ಟಿ ಕಚ್ಚಿಸ್ತಿದ್ರಲ್ಲ ನೀವು. ಯಾರು ಗೊತ್ತ ನಿಂಗೆ? ಯಾರು ಗೊತ್ತಾಗ್ತದಲ್ಲ? RJ ಸುನಿಲ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅವ್ನ ಜೊತೆ ಏನ್ ಮಾತಾಡ್ತೀಯ? ಅಲ್ಲ, ಏನಕ್ಕೆ ಅಷ್ಟೊಂದು ಗಾಬರಿ ಆಗ್ಬಿಟ್ರಲ್ಲ ಸ್ಟಾರ್ಟಿಂಗು? ಗಾಬರಿ ಅಂತ ಅಂದ್ರೆ ಆಯ್ತು, ಮೊದ್ಲು ಆಯ್ತು ಸಮಸ್ಯೆ ಕೇಳಿದ್ರಲ್ಲ, ಅದ್ರಿಂದ ಗಾಬರಿ ಅದೇ. ಆದ್ರೂ ಗಾಬರಿ ಏನ್ ಗೊತ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ಭಯನೇ ಇಲ್ವೇ, ಯಾರೋ ಸಣ್ಣದವ್ರು ಏನಾರ ನಾಮಗೆ ಇಟ್ಬಿಟ್ರೇನೋ ಅಂತ. ನಿಮಗ್ ನಾಮ ಹಾಕಕ್ಕಾಗತ್ತೆ ಯಾರಾದ್ರೂ? ಅಯ್ಯೋ, ಎಂತೆಂತವ್ರಿಗೂ ಹಾಕ್ಬಿಡ್ತಾರೆ, ನಮ್ಗ ಕಡಿಮೆನೇನೋ. ನನ್ಗೆ ಈ ಒಂದ್ ನಿಮಿಷ ಒಂಥರ ಇದಾಯ್ತು. ಮಾತಾಡ್ತಾ ನಾನೇನ್ ಮಾತಾಡ್ತಿರ್ಲಿಲ್ಲ. ಆಯ್ತು ಬಿಡಮ್ಮಿ, ಅದ್ ಜೊತೆ ಏನ್ ಮಾತಾಡ್ತಂಗಾರ ಹೇಳ್ಬೇಡ್ದು ಏನಿವಿ. ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ನ ಬಕ್ರ ಮಾಡ್ಬೇಕು ಅಂತ ಗಾನವಿ ಮೆಸೇಜ್ ಕಳಿಸಿದ್ಲು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದಷ್ಟೇ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಬ್ಬ ನೋಡಿ, ಒಂದು ಪ್ರ್ಯಾಂಕ್ ಮಾಡಬೇಕು, ಬಕ್ರ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಆ್ಯಕ್ಚುಲಿ ಬೆವ್ತಿ ನೀರಾಗ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಅಪ್ ಕೊಡ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿ ಇಂದಿರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.